ಏನೇ ಬರಲಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೇಖಾ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ. ನಾನು ಸೂಪರ್ ಫೈನ್ ಆಗೀನಿ. ಮಾರ್ನಿಂಗ್ ಎದ್ದು ಬೇಸಿಕ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿದ್ದೆ. ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿನಿ, ಅದಕ್ಕೆ ಮುಖ ಒಂಥರ ಕಾಣತೈತಿ. ಇವತ್ತು ನಾಷ್ಟಾಕ್ಕೆ ಆಲೂ ಚಪಾತಿ ಅಲ್ಲ, ಆಲೂಗಡ್ಡೆ ಕುರ್ಮಾ ಮತ್ತು ಮೆಂತ್ಯ ಚಪಾತಿ ಮಾಡ್ಬೇಕು ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ನೋಡಿ, ಮೆಂತ್ಯ ಆಲ್ರೆಡಿ ಸ್ವಲ್ಪ ಬಾಡ್ದಂಗೆ ಆಗ್ಬಿಟ್ಟಿತ್ತು. ಇದನ್ನು ಕೆಡ್ಸೋಕ್ಕೂ ಇಷ್ಟ ಇಲ್ಲ, ಅದಕ್ಕೆ ಅದು ಪಲ್ಯ ಮಾಡೋಕ್ಕೂ ಸಾಲಂಗಿಲ್ಲ ಅಂತಂದು ಈ ಕಡೆ ಅದನ್ನು ಹಾಕಿ ಇವಾಗ ಚಪಾತಿ ಮಾಡಬೇಕಂತಂದು ಚಪಾತಿ ಮತ್ತು ಆಲೂ ಕುರ್ಮಾ ಅಂತಾರಲ್ಲ ಅದನ್ನು ಮಾಡಬೇಕಂತ ಬಟಾಣಿ ನೈಟ್ನ ನೆನೆಸಿಟ್ಟಿದ್ದೆ. ಇವಾಗ ಆಲೂಗಡ್ಡೆನ ಒಂದು ವಿಜಿಲ್ ಹೊಡಿಸ್ತೀನಿ. ನೋಡಿರಿ, ನಮ್ದು ಶ್ರೀನಿಧಿದು ವಾಯ್ಸ್ ಎಷ್ಟು ಜೋರೈತಿ. ನಾನು ವಾಯ್ಸ್ ಓವರ್ ಕೊಡತ್ತೀನಿ, ಆಕೆ ಜೋರ ಅಂತ ಸೌಂಡ್ ಮಾಡತ್ತಾಳ. ಏನೂ ಮಾಡೋಕ್ಕಾಗಲ್ಲ, ಡಿಸ್ಟರ್ಬೆನ್ಸ್ ಇದ್ದೇ ಇರ್ತೈತಿ. ಮಕ್ಕಳಿರೋ ಮನೆ ಅಂದ ತಕ್ಷಣ ನಾವು ಸೈಲೆಂಟಾಗಿ ಅವ್ರನ್ನ ಕುಂದರ್ಸಕ್ಕಂತೂ ಸಾಧ್ಯ ಆಗಂಗಿಲ್ಲ. ಈ ಕಡೆ ನಾನು ಮೆಂತ್ಯ ಸೊಪ್ಪೆಲ್ಲನೂ ಬಿಡಿಸ್ಕೊಂಡು ಸೈಡ್ಗಿಟ್ಟು ಈ ಕಡೆ ನಾನು ಚಹಾ ಕುಡಿಯತ್ತಿದ್ದೆ. ಅಷ್ಟೊತ್ತಿಗೆ ನಾನು 2 ಪುಟಾಣಿಗಳು ಎದ್ದುಬಿಟ್ರು. ಈಕಿನೂ ಎದ್ದು ಬಂದ್ಲು, ಇವ್ರ ಅಣ್ಣನೂ ಎದ್ದು ಬಂದ. ಎದ್ದು ಕುಳಿ ಮುಖ ತೊಳೆಸ್ಕೊಂಡು ಅವ್ರಿಗೆ ಬಿಸ್ಕಿಟ್ ಕೊಟ್ಟೆ. ಸ್ವಲ್ಪ ನನ್ನ ಮಗನಿಗಷ್ಟೇ ಬಿಸ್ಕಿಟ್ ಕೊಟ್ಟೆ, ಆಕೆ ತಿನ್ನಂಗಿಲ್ಲ. ಈ ಸೈಡ್ ಚಪಾತಿ ಹಿಟ್ಟನ್ನು ಕಲಸಿಟ್ಟೇನಿ. ಅಕ್ಕಿಗೆ ಸ್ವಲ್ಪ ಇವಾಗ ಹಾಲು ಕೊಡೋಕೆ ಸ್ಟಾರ್ಟ್ ಮಾಡೀನಿ, ಸಪ್ರೇಟಾಗಿ ಕಾವು ಮಿಲ್ಕ್. ಅದನ್ನು ಕೊಟ್ಟು ಕುಡಿಸಿದ ಮೇಲೆ ನಮ್ಮ ಮನೆಯವ್ರಿಗೆ ಡಬ್ಬಿ ಪ್ಯಾಕ್ ಮಾಡತ್ತಿದ್ದೆ. ಮಧ್ಯಾಹ್ನಕ್ಕೆ ಬೆಳಗ್ಗೆ ನಾಷ್ಟ ಮಾಡಿ ಹೋಗ್ತಾರೆ, ಮಧ್ಯಾಹ್ನ ಊಟನ ಅಲ್ಲೇ ತೊಗೊಂಡು ಹೋಗ್ತಾರೆ ಅಂಗಡಿಗೆ. ಮಧ್ಯಾಹ್ನ ಮನೆಗೆ ಬರೋಂಗಿಲ್ಲ ಅವರು. ಆಮೇಲೆ ನಾನು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ರೆಸ್ಟ್ ಮಾಡಿದೆ. ನಾನೇನು ರೆಸ್ಟ್ ಮಾಡಿಲ್ಲ, ನನ್ನ ಮಗಳು ರೆಸ್ಟ್ ಮಾಡಿ ಎದ್ಲು. ಆಕೆಗೆ ತಲೆಗೆ ಎಣ್ಣೆ ಹಚ್ಬೇಕಂತಂದು ಎಣ್ಣೆನ ಬಿಸಿ ಮಾಡ್ಕೊಂಡು ಬಂದಿನಿ. ಈಕಿದು ಹಳ್ಳೆತ್ತಿ ಇನ್ನೂ ಕೂಡ್ಕೊಂಡಿಲ್ಲ ಫ್ರೆಂಡ್ಸ್, ಇನ್ನೂ ಹಳ್ಳೆತ್ತಿ ಹಾರ್ತಿತ್ತಕ್ಕಿದೆ. ಅದಕ್ಕೆ ಎಣ್ಣೆ ಬಿಸಿ ಮಾಡಿ ಅವಾಗವಾಗ ಎಣ್ಣೆನ ಸವರ್ತಿರ್ತೀವಿ. ಸ್ನಾನ ಮಾಡಿಸೋವಾಗ ಎಣ್ಣೆ ಹಾಕ್ತಿದ್ವಿ, ಇವಾಗ ಎರೆಯೋದು ಬಿಟ್ಬಿಟ್ಟಿನಿ. ಆಕೆಗೆ ದೊಡ್ಡಕ್ಕೆ ಆಗಿಬಿಟ್ಟಾಳಕ್ಕೆ, ಕುಂದ್ರೋದೇ ಇಲ್ಲ. ಹಂಗೆ ಸ್ನಾನ ಮಾಡಿಸ್ತಿರ್ತೀನಲ್ಲ, ಅದಕ್ಕಿಂತ ಮುಂಚೆನೇ ಹಿಂಗೆ ತಲೆಗೆ ಎಣ್ಣೆ ಹಚ್ಚಿ ತಲೆ ಮೇಲೆ ಸ್ನಾನ ಮಾಡಿಸ್ತೀನಿ. ಡೈಲಿ ಸ್ನಾನ ಮಾಡಿಸಂಗಿಲ್ಲ, ಹಾಗೆ ತಲೆ ಮೇಲೆ ಒಂದಿನ ಬಿಟ್ಟು ಒಂದಿನ ಮಾಡಿಸ್ತೀನಿ, ಮೈ ಮೇಲೆ ಡೈಲಿ ಮಾಡಿಸ್ತೀನಿ. ಅದಕ್ಕೆ ಎಣ್ಣೆ ಹಚ್ಚಿದೆ. ಹಿಂಗೆ ಕೂದಲೂ ಸ್ವಲ್ಪ ಅದಾವು. ಸ್ನಾನ ಮಾಡಿಸ್ಕೊಂಡು ಬಂದಕ್ಕಿಗೆ ಗಂಜಿ ಪ್ರಿಪೇರ್ ಮಾಡಿದೆ. ಗಂಜಿ ತಿನ್ನಿಸ್ಬೇಕಂತಂದು ಇವಾಗ ತಿನ್ಸಾತಿದ್ದೆ. ಈಕೆಗೆ ತಿನ್ನಿಸೋದಂದ್ರೆ ಒಂದು ದೊಡ್ಡ ಕೆಲಸ. ನನಗೆ ಭಾಳ ಸರ್ಕಸ್ ಮಾಡ್ಬೇಕು ಈಕೆಗೆ ತಿನ್ಸೋಕೆ. ಇತ್ತೀಚೆಗೆ ತಿನ್ನೋಕೆ ಒಲ್ಲೆ ಅಂತಾಳೆ. ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದೆ ನಾನು, ಈಕೆಗೆ ತಿನ್ನಿಸೋದೆಲ್ಲ ವೀಡಿಯೋಸ್ ಹಾಕ್ತಿದ್ದೆ. ಅದೇನೋ ಕಣ್ಣು ದೃಷ್ಟಿ ಆಗೈತೇನೋ ಗೊತ್ತಿಲ್ಲ, ಮಕ್ಕಳಿಗೆ ದೃಷ್ಟಿ ಆಗಿಬಿಟ್ರೆ ಮನುಷ್ಯರ ಕಣ್ಣಿಗೆ ಕಲ್ಲ ಕರಗುತ್ತಂತ. ಇನ್ನು ಮಕ್ಕಳು ಪಾಪ, ಅವು ಎಳೆಯ ಮಗು ಅದ, ಅವಕ್ಕೆ ಏನಾಗಬಾರ್ದು ಹೇಳ್ರಿ. ನನಗಂತೂ ಅನಿಸ್ತೈತೆ, ಬೇಜಾರಾಗ್ಬಿಡ್ತೈತಿ, ಅಳು ಬಂದುಬಿಡ್ತೈತಿ. ನೋಡ್ತಿರ್ಬೋದು ನೀವು ನನ್ನ ಮಗಳು ಎಷ್ಟು ತಳ್ಳಗಾಗ್ಯಾಳ ಅಂತಂದು. ನಡುವೆಕಿಗೆ ಸ್ವಲ್ಪ ಆರಾಮೂ ಇರಲಿಲ್ಲ, ಆವಾಗಿಂದ ಸ್ವಲ್ಪ ಹುಷಾರು ತಪ್ಪಿಬಿಟ್ಟಾಳಕಿ. ಊಟನ ಮಾಡೋಕೆ ಒಲ್ಲೆನತ್ತಾಳ. ಭಾಳ ಅಂದ್ರೆ ಭಾಳ ಸರ್ಕಸ್ ಮಾಡ್ತೀನಿ ನಾನು ಊಟ ಮಾಡ್ಸೋಕಾಕಿಗೆ. ನನಗೆ ಒಂದೊಂದು ಸತಿ ಬೇಜಾರಾಗ್ಬಿಡ್ತೈತಿ, ಎಷ್ಟು ಕಷ್ಟಪಟ್ಟು ಏನೇನೆಲ್ಲ ಮಾಡಿ ತಿನ್ನಿಸಿದ್ರೂ ಊಟ ಮಾಡಲ್ಲ ಲಿಕ್ಕಿ ಅಂತಂದು. ಆಮೇಲೆ ಒಂದು 2-3 ತುತ್ತು ಹೆಂಗಾದರೂ ಮಾಡಿ ಫೋರ್ಸ್ಫುಲಿಯಾಗಿ ತಿನ್ನಿಸಿದೆ ಆಕೆಗೆ, ಬಿಡಲಿಲ್ಲ ನಾನು. ತಿನ್ನಿಸಿದಾದ್ಮೇಲೆ ಬಾಳೆಹಣ್ಣು ತಿನ್ನಿಸಿದೆ. ಹಣ್ಣು ಗಿಣ್ಣು ತಿಂತಾಳೆ, ಬಟ್ ಊಟ ಏನೂ ಮಾಡೋಕೊಲ್ಲನತ್ತಾಳ. ಕಾಲ್ದೋಳು ಹಿಡಿದು ಸಾಕಾಗೋಗೈತೆ ನನಗೆ. ಪ್ರತಿ ಸಲ ಊಟ ಮಾಡಿದಾಗೂ ಕಾಲ್ದೋಳು ಹಿಡಿತೀನಿ. ಅದು ಫುಲ್ ಆಕೆಗೆ ಆರಾಮಾಗೋವರೆಗೂ ಎಲ್ಲಿ ಮಟ್ಟ ಹಾಕಿದ್ದು ಮಾಡ್ತಾಳೆ ಅಲ್ಲಿವರೆಗೂ ಅಂತಂದು. ನೋಡ್ರಿ ಎಷ್ಟು ಚಂದ ಆಟ ಆಡತ್ತಾಳಕಿ. ಕ್ಲ್ಯಾಪ್ಸ್ ಹೊಡೋದು ಕಲ್ತಾಳೆ ಇವಾಗ. ಅದು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ತಿನ್ನಿಸ್ತೀನಿ ಆಕೆಗೆ ನಾನು. ಜಾಸ್ತಿ ದೊಡ್ಡ ಬಾಳೆಹಣ್ಣು ತಿನ್ನಿಸಂಗಿಲ್ಲ, ಯಾಕಂದ್ರೆ ನೆಗಡಿ ಆಗ್ತೈತಿ ಅಂತಂದು ಏಲಕ್ಕಿ ಬಾಳೆಹಣ್ಣು ತಿನ್ನಿಸ್ತೀನಿ. ಆಕೆ ಆಟ ಆಡೋದು ನೋಡಿ ನನಗಂತೂ ಭಾಳ ಖುಷಿ ಆಗ್ತೈತಿ. ಎಷ್ಟು ಪ್ರೀತಿ ಬರ್ತೈತಿ ಮಕ್ಕಳ ಮೇಲೆ, ಎಷ್ಟು ಮುದ್ದು ಇರ್ತಾವೆ ಅವು. ನನಗೆ ಬಂದರೂ ಹಂಗೆ ಆಟ ಆಡೋ ಮಕ್ಕಳ ಕಂಡ್ರೆ ಭಾಳ ಇಷ್ಟ ಆಗ್ತೈತಿ. ಹಂಗೆ ಆಟ ಆಡಿಸ್ಕೊಂತ ಆಕೆಗೆ ನಗಿಸ್ಕೊಂತ ನಾನು ಬಾಳೆಹಣ್ಣು ತಿನ್ಸಾತಿದ್ದೆ. ಇನ್ನೇನು ಗಂಜಿ ಅಂತೂ ತಿನ್ನಂಗಿಲ್ಲ. ಆದರೆ ಊಟ ಮಾಡಲಿಲ್ಲ ಅಂದ್ರೆ, ಅವ್ರು ಊಟ ಮಾಡಲಿಲ್ಲ ಅಂದ್ರೆ ನಮಗೂ ಸಮಾಧಾನ ಅನ್ಸಂಗಿಲ್ಲ. ಅದಕ್ಕೆ ಏನಾದರೂ ಹಣ್ಣು ಗಿಣ್ಣು ಹಿಂಗೆ ತಿನ್ನಿಸ್ತಿರ್ತೀನಿ. ಅದನ್ನಾದರೂ ಇಷ್ಟಪಟ್ಟು ತಿಂತಾಳಲ್ಲ ಅಂತಂದು ಒಟ್ಟಿನಲ್ಲಿ ಹೆಂಗೋ ತಿಂದು ಸ್ವಲ್ಪ ದೊಡ್ಡಕ್ಕೆ ಆದರೆ ಸಾಕು. ಅದ್ರ ಜೊತೆಗೆ ಊಟ ಮಾಡಿದ್ರೂ ಆಕೆಗೆ ಆರಾಮ ಅನ್ನಿಸ್ತೈತಿ. ಆರಾಮಾಗಿ ನಾನು ಬಿಟ್ಟು ಕೈ ಬಿಟ್ಟು ಆಟ ಆಡ್ತಾಳೆ. ಊಟ ಮಾಡಲಿಲ್ಲ ಅಂದ್ರೆ ಹೊಟ್ಟೆ ಹಶ್ವಾದ್ರೆ ಎಷ್ಟು ಅಂತ ಆಕೆಗೆ ಹಾಲು ಫೀಡಿಂಗ್ ಮಾಡಿಸ್ಬೇಕು, ನನಗೂ ಆಗಂಗಿಲ್ಲ. ಹಂಗೆ ಆಗ್ಬಿಡ್ತೈತೆ ನೋಡಿರಿ. ಇದು ಮಧ್ಯಾಹ್ನ, ಸಾಯಂಕಾಲ ನೋಡಿರಿ, ಇಲ್ಲೇ ನಾನು ಕುಂತಿದ್ದೆ ಫ್ರೆಂಡ್ಸ್. ಇವಾಗೆಲ್ಲ ಕೆಲಸ ಮುಗೀತು ಆಲ್ಮೋಸ್ಟ್. ನನ್ನ ಮಗಳೂ ಮಲ್ಕೊಂಡ್ಲು. ದೇವ್ರ ಮುಂದೆ ದೀಪ ಹಚ್ಚಿದೆ, ಕಸ ಗುಡಿಸಿದೆ, ನೆಲ ಒರೆಸಿದೆ. ನಾನು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟೀನಿ. ನಾಳೆ ಹುಣ್ಣಿಮೆ ಐತಲ್ಲ, ಹುಣ್ಣಿಮೆಗೆ ಸ್ನಾನ ಮಾಡಬೇಕಂತಂದು
ನಾಳೆ ಯಲ್ಲಮ್ಮಗುಡ್ಡಕ್ಕೆ ಹೋಗ್ಬೇಕು ಅಂದ್ಕೊಂಡೇವಿ. ಅಂದ್ರೆ ನನ್ನ ಮಗಳ ಪ್ರೆಗ್ನೆಂಟ್ ಇದ್ದಾಗ, ಅಂದ್ರೆ ನಾನು ನನ್ನ ಮಗಳ ಹೊಟ್ಟೆಲಿದ್ದಾಗ ಬೇಡ್ಕೊಂಡಿದ್ದಿತ್ತು. ಅಲ್ಲಿ ಗುಡ್ಡಕ್ಕೆ ಹೋದ್ರೆ ಮಗು ಅಬೋಷನ್ ಆಗ್ತೈತಿ ಅಂತ ಹೇಳ್ತಾರೆ. ಗುಡ್ಡ ಹತ್ತಬಾರ್ದು, ಗುಡ್ಡದ ಮೇಲೆ ಗುಡ್ಡ ಆಗುತ್ತೆ, ಗುಡ್ಡ ಹತ್ತಿದ್ರೆ ಅಬೋಷನ್ ಆಗ್ತೈತಿ ಅಂತ ಹೇಳಿದರು. ಅವಾಗ ನನಗೆ 5 ತಿಂಗಳು ಪ್ರೆಗ್ನೆಂಟ್ ಇದ್ದೆ ನಾನು ಅನಿಸ್ತೈತೆ ನನಗೆ. ಕರೆಕ್ಟಾಗಿ 5 ತಿಂಗಳು ಪ್ರೆಗ್ನೆಂಟ್ ಇದ್ದೆ. ಆದರೂ ನಂಗೆ ಭಯ ಇತ್ತು ಎಲ್ಲಿ ಏನಾಗ್ಬಿಡ್ತೈತೇನೋ ಅಂತಂದು. ಸೊ ದೇವ್ರಿಗೆ ಬೇಡ್ಕೊಂಡಿದ್ದೆ ನಾನು, ದೇವ್ರೇ ನನಗೇನು ನನ್ನ ಮಗುಗೇನು ಪ್ರಾಬ್ಲಮ್ ಆಗೋದು ಬೇಡ ಅಂತಂದು. ಹಾಗಾಗಿ ನನಗೆ ಸುಸೂತ್ರವಾಗಿ ಎಲ್ಲನೂ ಕರೆಕ್ಟಾಗಿ 9 ಮಂತ್ವರೆಗೂ ಆರಾಮಾಗಿ ನನಗೆ ಹೆರಿಗೆ ಆಗಲಿ, ಮತ್ತು ನಂಗೆ ಹೆಣ್ಮಗುನ ಬೇಕಮ್ಮ ತಾಯಿ, ನನಗೆ ಹೆಣ್ಮಗು ಆತಂದ್ರೆ ನಿನ್ನ ಸನ್ನಿಧಿಗೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ ಯಲ್ಲಮ್ಮಗುಡ್ಡಕ್ಕೆ ಹೋದಾಗ. ಸೊ ಅದಕ್ಕೆ ಮತ್ತೆಲ್ಲ ಆಗೈತಿ. ಇವಾಗೇನು 5 ವರ್ಷ ಯಲ್ಲಮ್ಮಗುಡ್ಡನ ಬಂದ್ ಮಾಡ್ತಾರಂತ. ಅಂದರೆ ಯಲ್ಲಮ್ಮಗುಡ್ಡನ ರಿನೋವೇಷನ್ ಮಾಡಾಕತ್ತಾರಂತ. 5 ವರ್ಷ ಬಂದ್ ಮಾಡ್ತಾರಂತ. ಬಂದ್ ಮಾಡಿ ಅದನ್ನು ಮತ್ತೆ ಹೊಸದಾಗಿ ಗುಡಿನೆಲ್ಲ ಫಸ್ಟಿಂದ ಕಟ್ತಾರಂತ ಹೇಳತ್ತಾರ. ನಾಳಿನ ಹೋಳಿ ಹುಣ್ಣಿಮೆಗೆ ಲಾಸ್ಟ್, ಮತ್ತು ವಾಪಸ್ ಓಪನ್ ಆಗಂಗಿಲ್ಲ ಅಂತ ಹೇಳತ್ತಾರ. ಅದಕ್ಕೆ 5 ವರ್ಷದವರೆಗೂ ನಾವು ಮತ್ತೆ ಹೋಗ್ತೀವಿ 5 ವರ್ಷ ಆದಮೇಲೆ. ಆದರೆ ಅಲ್ಲಿವರೆಗೂ ಒಂದು ಸತಿ ನನ್ನ ಹರಕೆ ಏನೈತಿ ಅದನ್ನು ಮುಟ್ಟಿಸಿ ಬಂದುಬಿಡ್ಬೇಕು, ಇಲ್ಲಾಂದ್ರೆ ಅವು ಕಾಡ್ತಾವು ಅಂತ ಹೇಳ್ತಾರೆ, ದೇವ್ರುಗಳಿಗೆ ಕಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಸುಮ್ಮನೆ ಅದರಿಂದ ನನ್ನ ಮಗಳಿಗೆ ಪ್ರಾಬ್ಲಮ್ ಆಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಹೋಗಿ ದೇವ್ರಿಗೆ ನಾನು ಏನು ಬೇಡ್ಕೊಂಡಿಲ್ಲ, ಜಸ್ಟ್ ಒಂದು ಉಡಿ ತುಂಬ್ತೀನಿ ಅಂತ ಬೇಡ್ಕೊಂಡಿದ್ದೆ. ಹೋಗಿ ಒಂದು ಉಡಿ ತುಂಬಿ ಬರಬೇಕು ಅಂದ್ಕೊಂಡೇನಿ. ನಾಳೆ ಹುಣ್ಣಿಮೆ ಐತಿ. ಹೆಂಗೂ ಬೆಳಗ್ಗೆ ಜಲ್ದಿ ಎದ್ದು ಏನಿಲ್ಲ, ಜಸ್ಟ್ ಸ್ನಾನ ಮಾಡಿಕೊಂಡು ಒಂದು ಕಪ್ ಚಹಾ ಕುಡಿದು ದೇವ್ರ ಪೂಜೆ ಮಾಡಿ ಹೋಗಿಬಿಡ್ಬೇಕು ಅಂದ್ಕೊಂಡೇವಿ. ಅದಕ್ಕೆ ನಮ್ಮ ಮನೆಯವ್ರಿಗೆ ಮಾತಾಡೀನಿ, ಅವ್ರು ಏನನ್ನೋದು ಹೇಳ್ತೀನಿ, ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ಯಾರ. ಬಂದು ಅದನ್ನು ನೋಡಬೇಕು ನಾಳೆ ಏನೇನು ಆಗ್ತೈತಿ ಅಂತಂದು. ಮತ್ತು ನಾಳೆ ಮಿಸ್ ಆದ್ರೆ 5 ವರ್ಷ ಆಗ್ತೈತೆ ಇಲ್ಲ ಗೊತ್ತಿಲ್ಲ, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಅಲ್ಲಿವರೆಗೂ ಸುಮ್ಮನೆ ಮಕ್ಕಳು ಪಾಪ ಬೇಡ ಹೋಗಿ ನಾನು ಹರಕೆನ ತೀರಿಸ್ಕೊಂಡು ಬಂದುಬಿಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡೇನಿ. ಮತ್ತೇನಂತಂದ್ರೆ ಇನ್ನೊಂದು ಬೇಜಾರಂದ್ರೆ ಎಷ್ಟು ಬೇಜಾರಾಗೈತಿ ನನಗಂದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳತ್ತೀರಿ. ಜಾಸ್ತಿ ಇದ್ದವರೆಲ್ಲ ಕಮ್ಮಿ ಆಗಾಕತ್ತಾರ, ಅದು ಬೇಜಾರಾಗತೈತಿ. ಯಾಕಂತ ಗೊತ್ತಿಲ್ಲ. ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಸಾರಿ. ವಿಡಿಯೋ ಹಾಕತ್ತಿಲ್ಲ ಅಂತಂದು ಏನಾದರೂ ಬೇಜಾರಾಗಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳತ್ತಾರ ಗೊತ್ತಿಲ್ಲ. ಅದು ನನಗೆ ಹಕ್ಕಿಲ್ಲ. ಯಾಕಂದ್ರೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ, ನನ್ನ ಮಾಡೋ ವಿಡಿಯೋಸ್, ನನ್ನ ಡೈಲಿ ರುಟೀನ್ ಇಷ್ಟ ಆದರೆ ಖಂಡಿತವಾಗ್ಲೂ ನೀವೇ ನಂಗೆ ಸಪೋರ್ಟ್ ಮಾಡ್ತೀರಿ. ಇಷ್ಟ ಆಗಿಲ್ಲ ಅಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಎಲ್ಲರೂ. ಅದು ಬೇಜಾರಾಗತೈತಿ, ಮತ್ತೇನಿಲ್ಲ. ಒಂದೊಂದು ಸತಿ ಅನ್ನಿಸ್ತೈತಿ ಯೂಟ್ಯೂಬ್ ಬೇಡಪ್ಪ ಕ್ವಿಟ್ ಮಾಡಿಬಿಡೋಣ ಅನ್ನಿಸ್ತೈತಿ. ಆದ್ರೂ ಬೇಡ, ಇಲ್ಲಿವರೆಗೂ ಬಂದೇನಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅಂತಂದು ನಾನು ಹಂಗೆ ವಿಡಿಯೋ ಮಾಡ್ಕೋತ ಹೊಂಟೀನಿ. ಗೊತ್ತಿಲ್ಲ ಎಲ್ಲಿವರೆಗೂ ಮಾಡ್ತೀನಿ ಅಂತಂದು. ನನಗೆ ಒಂದು ಏನಾದರೂ ಕೆಟ್ಟದ್ದು ಒಳ್ಳೇದಾದ್ರೂ ನನ್ನ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇನ್ನೊಂದು ಒಳ್ಳೆಯ ಸುದ್ದಿ ಐತಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಖಂಡಿತವಾಗ್ಲೂ ಅದು ಕನ್ಫರ್ಮ್ ಆದಮೇಲೆ ಶೇರ್ ಮಾಡ್ಕೋತೀನಿ. ಅದು ಕನ್ಫರ್ಮ್ ಆಗಬೇಕು, ನಾನು ಅಂದ್ಕೊಂಡಂಗೆ ಆಗಬೇಕು ಅಂತ ಅನ್ನೋದು ನನ್ನ ಆಸೆ. ಅಷ್ಟೇ ನೋಡಿರಿ, ಮತ್ತೇನಿಲ್ಲ. ಇವಾಗ ಚಹಾ ಮಾಡಬೇಕು, ಚಾಕ್ಕೆ ಇಡಬೇಕು. ನಾನು ಕಸ ಗುಡ್ಸಿನಿ, ಎಲ್ಲ ಒರೆಸಿದ್ದೇನೆ. ಯಾಕಂದ್ರೆ ನಾಳೆ ಹುಣ್ಣಿಮೆ ಐತಿ, ಮತ್ತು ಮಾರ್ನಿಂಗ್ ಎದ್ದು ಆಗಂಗಿಲ್ಲ ಅಂತಂದು ಈಗ ನಾನು ಕಸ ಗುಡಿಸಿ ಎಲ್ಲ ಒರೆಸ್ಬಿಟ್ಟೆ. ತಲೆ ಬಚ್ಕೊಂಡು ದೀಪ ಹಚ್ಕೊಂಡು ಕುಂತಿದ್ದೆ. ನನ್ನ ಮಗಳು ಮಲ್ಕೊಂಡ್ಲು. ಅದಕ್ಕೆ ಭಾಳ ದಿವಸ ಆಗಿತ್ತಲ್ಲ ನಿಮ್ಮ ಜೊತೆ ಮಾತಾಡ್ಲಾರ್ದನ, ಸೊ ಅದಕ್ಕೆ ಮಾತಾಡತ್ತೀನಿ. ಇಲ್ಲಿ ನೋಡಿರಿ, ಕಲೆಗಳು ಅಮ್ಮ ಆಗಿದ್ವಲ್ಲ ನಂಗೆ, ಅದ್ರ ಕಲೆ ಇಲ್ಲೊಂದು ಆಗೈತಿ. ಕಲೆ ಹೋಗ್ತಾವಂತವು, ಸ್ವಲ್ಪ ಲೇಟಾಗಿ ಹೋಗ್ತಾವೆ ಅಂತ ಹೇಳ್ತಾರೆ. ಹೋಗಿ ಆರಾಮಾಗಿ ಹೋಗಲಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಏನು ಮಾತಾಡಬೇಕು ಗೊತ್ತಾಗತ್ತಿಲ್ಲ ನನಗೆ, ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತೂ ಗೊತ್ತಾಗತ್ತಿಲ್ಲ. ವ್ಯೂಸ್ ಭಾಳ ಅಂದ್ರೆ ಭಾಳ ಕಮ್ಮಿ ಬರತ್ತವು, ಮತ್ತು ಫಾಲ್ಟ್ ನಂದು ಐತಿ. ಯಾಕಂದ್ರೆ ನಾನು ವಿಡಿಯೋ ಕರೆಕ್ಟಾಗಿ ಹಾಕಿಲ್ಲ. ನೋಡಿರಿ, ತಮಟೆ ಬಾರ್ಸತ್ರ. ಇದು ಹೋಳಿ ಹುಣ್ಣಿಮೆ ಬಂತಂದ್ರೆ ನಮ್ಮೂರೊಳಗೆ ಹುಡುಗರು ಹಲ್ಗೆ ಬಾರ್ಸೋದ ನೋಡಿರಲಿ. ಈಗ ಸಂಜೆ ಆತಂದ್ರೆ ಸಾಕು ಬಾರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಗೆ ಕೇಳಿಸ್ತಿರ್ಬೋದು. ಓಕೆ, ನಾನು ಚಹಾ ಕುಡಿತೀನಿ, ಮತ್ತು ಸಿಗ್ತೀನಿ. ಗುರುವಾರ ನಾಳೆ ಹುಣ್ಣಿಮೆ, ಮತ್ತು ರೊಟ್ಟಿ ಮಾಡೋಕ್ಕಾಗಂಗಿಲ್ಲ. ಸೊ ಇವಾಗ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮತ್ತು ಬದನೇಕಾಯಿ ಪಲ್ಯ ಮಾಡ್ತೀನಿ. ಸಾರು ಏನೂ ಮಾಡಲ್ಲ, ಚಿತ್ರಾನ್ನ ಮಾಡಿಬಿಡ್ತೀನಿ. ಹಸಿ ಖಾರನೂ ಖಾಲಿಯಾಗಿತ್ತು. ಸೊ ಅದಕ್ಕೆ ಮೆಣಸಿನ್ಕಾಯಿ ಎಲ್ಲ ಬಿಡಿಸ್ಕೊಂಡು ಹಸಿ ಮೆಣಸಿನ್ಕಾಯಿನೂ ಅದ್ರ ಪೇಸ್ಟ್ ಮಾಡ್ತೀವಿ ನಾವು.
ಅಂದ್ರೆ ಸಾಂಬಾರಿಗೆ ಪಲ್ಯಕ್ಕೆ ಇದನ್ನು ಹಾಕ್ತೀವಿ. ಖಾರ ಪುಡಿ ಯೂಸ್ ಮಾಡೋದು ಭಾಳ ಕಮ್ಮಿ, ನಾವು ಹಸಿ ಖಾರನ ಜಾಸ್ತಿ ಯೂಸ್ ಮಾಡೋದು. ಇವಾಗ ನೋಡಿರಿ ಅದ ರೊಟ್ಟಿ ಮಾಡಬೇಕು ಮತ್ತು ಬದ್ನೆಕಾಯಿ ಪಲ್ಯ ಮಾಡಬೇಕು. ನನ್ನ ಮಗಳು ಆಗಲೇ ಮಲ್ಕೊಂಡಾಳೆ, ಇನ್ನೂ ಎದ್ದಿಲ್ಲ. ಕೇಳೋದ್ರಾಗ ಮಾಡಿಬಿಡ್ತೀನಿ ಜಲ್ದಿ. ನನ್ನ ಮಗ ಮೇಲೆ ನಮ್ಮ ಅಕ್ಕನ ಮನ್ಯಾಗ ಅದಾನ, ಗದ್ದಲ ಮಾಡತ್ತಾನ. ಅವ್ನು ಕರ್ಕೊಂಬರ್ತೀನಿ, ಕರ್ಕೊಂಬಂದು ಕುಂದಿರ್ಸ್ತೀನಿ, ಇಲ್ಲಾಂದ್ರೆ ಪಾಪಾಗೆಗೂ ಕಾಟ ಕೊಡ್ತಾನೆ. ಸೊ ಇಲ್ಲಿ ನೋಡಿರಿ ಈಗ ಜಲ್ದಿ ನನ್ನ ಮಗಳು ಮಲ್ಕೊಂಡ್ರಲ್ಲ, ಕೆಲಸನ ಮುಗಿಸ್ಬಿಡ್ತೀನಿ. ಇನ್ನೇನಪ್ಪ ಆಕಿ ಮಲ್ಕೊಂಡ್ಲ ಅಂತಂದು ಹಿಟ್ಟಿಗೆ ನೀರು ಹಾಕ್ಕೊಂಡು ಹಿಟ್ಟು ನಾದೋಷ್ಟಾಗ ಒಂದು 2-3 ರೊಟ್ಟಿ ಮಾಡೋಷ್ಟಾಗ ಎದ್ಬಿಟ್ಲು ನನ್ನ ಮಗಳು. ದೇವ್ರೇ ಅಂದ್ಕೊಂಡು ನಾನು ಆಕಿ ಮತ್ತೊಂದು ಬಾಳೆಹಣ್ಣು ಕೊಟ್ಟೆ, ತಿನ್ಕೊಂತ ಕುಂತ್ಲು. ನಾನು ಈ ಸೈಡ್ ರೊಟ್ಟಿ ಮಾಡಿಕೊಂಡೆ ಜಲ್ದಿ. ನೋಡಿರಿ ಮಕ್ಕಳು ಮಲ್ಕೊಂಡಾಗ ಕೆಲಸ ಮಾಡ್ಬೇಕು ಅನ್ಕೋತೀವಿ, ಏನಾದರೂ ಒಂದು ಹಿಂಗೆ ಆಗ್ತಾನೆ ಇರ್ತೈತಿ. ಅದ್ರೊಳಗೆ ರೊಟ್ಟಿ ಮಾಡುವಾಗ ನನಗೆ ಯಾರೂ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಯಾಕಂದ್ರೆ ಮೊದಲು ನಂಗೆ ರೊಟ್ಟಿ ಸ್ವಲ್ಪ ಸ್ಲೋ ಆಗಿ ಮಾಡ್ತಿರ್ತೀನಿ. ಅದ್ರೊಳಗೆ ಯಾರು ಡಿಸ್ಟರ್ಬೆನ್ಸ್ ಮಾಡಿಬಿಟ್ರೆ ಅದು ನನಗೆ ರೊಟ್ಟಿ ಹಿಟ್ಟು ಅಳಕ್ಕಾಗ್ಬಿಡ್ತೈತಿ ಅನ್ನೋದೊಂದು ಟೆನ್ಷನ್ ಆಗಿಬಿಡ್ತೈತಿ. ಅದ್ರಾಗ ಯಾಕಂದ್ರೆ ರೊಟ್ಟಿ ಪರ್ಫೆಕ್ಟ್ ಇದ್ದರೂ ಹಿಟ್ಟು ಹೆಂಗಿದ್ರೂ ಮಾಡ್ತಾರೆ. ನಾನು ಸ್ವಲ್ಪ ಗಟ್ಟಿ ಇರ್ಬೇಕು ನನಗೆ, ಅಂದ್ರೆ ರೊಟ್ಟಿ ತಡವಾಗಿ ಮಾಡ್ತೀನಿ, ಇಲ್ಲಾಂದ್ರೆ ದಪ್ಪ ಆಗ್ಬಿಡ್ತಾವೆ. ದಪ್ಪ ಆದರೆ ತಿನ್ನೋಕೆ ನಮ್ಮ ಮನ್ಯಾಗ ಇಷ್ಟಪಡೋಂಗಿಲ್ಲ. ಅದ್ರ ಸಂಬಂಧ ಅದ್ರೊಳಗೆ ಇವಾಗ ಜೋಳ ಒಂದು ಅಡ್ಡಾಡಿ ಬರತ್ತಿದ್ವು. ಇದ್ರೊಳಗೆ ಒಂದೊಂದು ಜೋಳ ಇದ್ವು ಹಿಟ್ಟೊಳಗೆ, ಅವು ಒಂದು ನಡುವೆ ಡಿಸ್ಟರ್ಬ್ ಮಾಡತ್ತಿದ್ವು. ಅದೊಂದು ತಲೆ ಹಾಪಾಗತ್ತಿತ್ತು ನನಗೆ. ಹೆಂಗೋ ಮಾಡ್ಕೊಂತ ಬೈಕೊಂತ ರೊಟ್ಟಿ ಮಾಡತ್ತಿದ್ದೆ ನೋಡಿರಿ. ಇನ್ನೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡೇನೆ ಫ್ರೆಂಡ್ಸ್. ಏನಂದರೆ ಹೆಣ್ಮಕ್ಳು ಹೊರಗೆ ದುಡಿಯೋಕೆ ಹೆಣ್ಮಕ್ಳಿಗಿರುವಂಥ ಬೆಲೆ, ಮನೆಯೊಳಗೆ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋಂಗಿಲ್ಲ. ನೀವೇನು ಮಾಡ್ತೀರಿ ಮನೆಯೊಳಗೆ ಖಾಲಿನೇ ಇರ್ತೀರಿ ಅಂತಾರೆ. ಎಷ್ಟೋ ಮನೆಯೊಳಗೆ ಹೆಣ್ಮಕ್ಳು ಈ ಥರ ಮಾತುಗಳನ್ನು ಅನ್ನಿಸ್ಕೊತಿರ್ತಾರೆ. ಹೊರಗೆ ದುಡಿಯೋ ಹೆಣ್ಮಕ್ಳು ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಅಂಥೇಳಿ ಮಾಡಿಟ್ಟು ಹೋಗ್ಬಿಡ್ತಾರೆ, ಬಂದಮೇಲೆ ಸ್ವಲ್ಪ ಕೆಲಸ ಮಾಡ್ತಾರೆ. ಆದರೆ ಮನೆ ಒಳಗಿರೋ ಹೆಣ್ಮಕ್ಳು ಹಂಗಲ್ಲ ಫ್ರೆಂಡ್ಸ್. ಮನೇನ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಅದು ಈಸಿ ಅಲ್ಲ, ಭಾಳ ಕಠಿಣ ಐತಿ. ಅದನ್ನ ಯಾಕೆ ಅರ್ಥ ಮಾಡ್ಕೊಳಂಗಿಲ್ಲ ಗೊತ್ತಿಲ್ಲ. ಮನೆ ಒಳಗಿದ್ರೆ ಕೆಲಸಗಳು ಇದ್ದೇ ಇರ್ತಾವೆ. ಸ್ವಲ್ಪ ಹೊತ್ತು ಏನೋ ಇವಾಗ ಮೊಬೈಲ್ ಬಂದೈತೆ ಅಂತ ಮೊಬೈಲ್ ನೋಡ್ತಿರ್ತಾರೆ, ಅದಕ್ಕೂ ಬರೀ ಮೊಬೈಲ್ ನೋಡ್ತಾಳೆ ಅನ್ನೋ ರೀತಿ ಮಾತಾಡ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಾಗ ಏನು ಅನ್ನಿಸ್ತೈತಿ ಅಂದ್ರೆ, ಹೆಣ್ಮಕ್ಳಿಗೆ ನಾವು ಏನಾದರೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದ್ರೆ ನಮಗೆ ಮರ್ಯಾದೆ ಇರ್ತೈತಿ. ಸೊ ನನ್ನ ಒಪಿನಿಯನ್ ಇದು. ಯಾಕಂದರೆ ನಾನು 5 ವರ್ಷದ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಿಜವಾಗ್ಲೂ ಹೊರಗೆ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಇರುವಷ್ಟು ಬೆಲೆ ಮನೆ ಒಳಗಿರೋ ಹೆಣ್ಮಕ್ಳಿಗೆ ಇಲ್ಲವೇ ಇಲ್ಲ. ಭಾಳ ಕೀಳಾಗಿ ನೋಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೈತಿ ಅಂತ ಕಾಮೆಂಟ್ ಮಾಡಿರಿ. ಸಾಯಂಕಾಲ ಆಯಿತು, ಅಡುಗೆನೂ ಮುಗೀತು. ನಮ್ಮ ಅತ್ತೆ ಮಾರ್ಕೆಟ್ಗೆ ಹೋಗಿದ್ರು, ಅವ್ರು ಬಂದರು. ಅವ್ರಿಗೆ ನನಗೆ ಚಹಾ ಬಿಸಿ ಮಾಡಿಕೊಂಡು ಚಹಾ ಹಾಕ್ಕೊಂಡೆ. ಈ ಕಡೆ ಸಾರೇನು ಮಾಡಲಿಲ್ಲ, ಚಿತ್ರಾನ್ನ ಗೊಜ್ಜು ಮಾಡಿದ್ದೆ. ಮಮ್ಮು ಆತ ಅಪ್ಪಾಜಿನಿಂದ ಶ್ರೀನಿಧಿ ಉಣ್ಣಾತಿಲ್ಲ ನೋಡಿಲ್ಲ, ಮಮ್ಮು ಉಣ್ಣಾತಿಲ್ಲಕ್ಕಿ. ಶ್ರೀ ಅಲ್ಲಿ ಕಡ್ಡಿ ಬೋವು ಬರ್ತೈತಿ, ಕೊಟ್ಬಿಡು ನಾಕಿನ್ನ. ಕಡ್ಡಿ ಬೋವು ಕೊಟ್ಬಿಡು ನಾಕಿನ್ನ. ಎಲ್ಲ ಖಾಲಿ ಮಾಡಿದೆ. ಅಪ್ಪಾಜಿ ನೀ ಶಾಣೆ ಅದಿ ನೋಡಿ ಬಂಗಾರು, ಶಾಣೆ ಅದಿ ಹೋದಿಲ್ಲ ನೀ. ಆಕಿ ಶಾಣೆ ಇಲ್ಲ, ಆಕಿನ ಕೊಟ್ಬಿಡು ಕಡ್ಡಿ ಬೋದು ಕೈಯಾಗ. ಹಾಂಪ್ಪ ಕೊಟ್ಬಿಡು ನಾಕಿನ ಕಡ್ಡಿ ಮುಂದೆ ಕೈಯಾಗ. ಕೊಡೋನು ಬೇಡ ನೋಡಿಲೆ, ಕೊಡು ನಾಕಿನ. ನಿನ್ನ ಹೆಸರೇನು? ಮತ್ತು ಶಾಲೆಯೊಳಗೆ ಏನು ಮಾಡಿದಿ? ಮಕ್ಕೊಂಬಿಟ್ಟಿದ್ದೆ ಹುಚ್ಚ. ಶ್ರೀ ನೋಡ್ರಿ ಊಟ ಮಾಡಕ್ಕೆ ಒಲ್ಲೆ ಅನ್ನತ್ತಾಳ, ಇಷ್ಟು ಹಠ ಮಾಡತ್ತಾಳ. ಹೊರಗೆ ಕರ್ಕೊಂಬಂದು ಊಟ ಮಾಡ್ಸಾತೀನಿ. ಊಟ ಮಾಡಕ್ಕೆ ಹಠ ಅಂದ್ರೆ ಹಠ ಐಕಿದು. ಆರಾಮಿಲ್ಲದಾಗಿಂತನೂ ಊಟ ಮಾಡಕ್ಕೆ ಒಲ್ಲೆ ಅಂತ ಹಠ ಮಾಡಕೊಂಡ್ಬಿಟ್ಟಾಳ. ಚಂದಮಾಮ ಬಂದಿಲ್ಲ ಇವತ್ತು? ಎಲ್ಲದ ನಾವು ಚಂದಮಾಮ ಹಾಕ್ಕೊಂಬಿಟ್ಟ ನಾವ. ನೀ ನೋಡಕ್ಕೆ ಹೋಗಿದ್ದೇನು? ಶ್ರೀ ನೀವತ್ತು ಊಟ ಮಾಡಲಿಲ್ಲ ಅಂದ್ರೆ ನಿನ್ನ ಕಡ್ಡಿ ಬೋನ್ಕೆ ಯಾಕೆ ಕೊಟ್ಬಿಡ್ತೇನೆ ನೋಡಿಲೆ. ಶ್ರೀ ಊಟ ಮಾಡ, ಉಣ್ಣ, ಸ್ವಲ್ಪ ಉಣ್ಣ ಶ್ರೀ. ಹಿಂಗೆ ಮಾಡತ್ತಾಳ ನೋಡಿರಿ ಫ್ರೆಂಡ್ಸ್, ಊಟನ ಮಾಡತ್ತಿಲ್ಲ. ನನಗಂತೂ ತಲೆ ಆಫ್ ಆಗಿಬಿಟ್ಟೈತಿ. ಇವಾಗ ಟೈಮ್ 9 ಗಂಟೆ ಆಗೈತಿ. ಬರೀ ಉಪ್ಪಿನಕಾಯಿ ತಿಂತಾಳಂತ. ಮಮ್ಮು ಉಣ್ಣಕ್ಕೆ ಒಲ್ಲಂತಿಕ್ಕಿ ಅಂದರೂ ಬಿಡಲ್ಲ. ನಾನು ಒಂದು 4 ತುತ್ತು ಹೆಂಗಾರು ಮಾಡಿ ತಿನ್ನಿಸ್ತೀನಿ ಆಕಿಗೆ. ತಿನ್ನಿಸಿ ಮಲಗಿಸ್ತೀನಿ. ಇದು ಏನೂ ಹಾಕಿಲ್ಲ ಇದಕ್ಕೆ, ಅನ್ನ, ತುಪ್ಪ ಮತ್ತು ಸ್ವಲ್ಪ ಹಾಲು ಹಾಕೇನಿ. ಸ್ವಲ್ಪ ಉಪ್ಪಿನಕಾಯಿ ಜೊತೆಗೆ ತಿನ್ನಿಸಿದ್ರೆ ಬಾಯಿ ಸ್ವಲ್ಪ ಸಪ್ಪಗಿರ್ತೈತಲ್ಲ ಆರಾಮಿಲ್ಲದಾಗ, ಅದಕ್ಕೆ ತಿನ್ನಿಸ್ತೀನಿ. ಊಟ ನೋಡಿದ್ರೆ ಒಲ್ಲೆ ಅಂತಾಳೆ ನೋಡ್ರಿ. ಉಪ್ಪಿನಕಾಯಿ ಹೆಂಗೆ ನಗ್ತಾಳೆ ನೋಡ್ರಿ.
ಊಟ ನೋಡಿದ್ರೆ ಒಲ್ಲೆ ಅಂತ ಅಂತಾಳೆ. ಹೆಂಗಾರ ಮಾಡಿ ತಿನ್ಸೋದು ಬಿಡಂಗಿಲ್ಲ. ಒಂದು 4 ತುತ್ತಾದರೂ ತಿನ್ನಿಸ್ತೀನಿ ಆಕಿಗೆ. ಊಟ ತಂಗಿ ಪಾಪು ಹಂಗೆ ಮಾಡಬಾರ್ದು. ಊಟ ಮಾಡಿಸೋದು ಒಂದು ದೊಡ್ಡ ಸರ್ಕಸ್ ನಮ್ಮ ಶ್ರೀನಿಧಿಗೆ. ಶಂಭು ಮಾಡಕ್ಕೆ ಶಂಭು ಮಾಡ. ಉಪ್ಪಿನಕಾಯಿ ತಿನ್ನಕತ್ತೀರಿ ನೀವು? ಓಯ್ ನೋಡಿ ಉಪ್ಪಿನಕಾಯಿ ಹೆಂಗೆ ತಿಂತಾಳೆ. ಉಪ್ಪಿನಕಾಯಿ ಬೇಕಾಕಿಗೆ ಮೇಡಮಗೆ. ಮಮ್ಮು ಉಣ್ಣಕ್ಕೆ ಒಲ್ಲ, ಉಪ್ಪಿನಕಾಯಿ ತಿಂತಾಳಂತ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಾವು ಈಗ ಊಟ ಮಾಡಿ ಮಲ್ಕೊತೀವಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.